ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಆಫ್ ಇಂಡಿಯನ್ ಜಿಯೋಗ್ರಫಿ. ಜನರಲಿ ನಮ್ಮ ಊರಲ್ಲಿ ಸೂರ್ಯದೇವರು ಈ ಟೈಮಲ್ಲಿ ಕಾಣಿಸಲ್ಲ. ಜನವರಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಅಪರೂಪಕ್ಕೆ ಬಂದರೆ ಸಹ ಕೈ ಮುಕ್ಕೊಬಿಡೋಣ. ಸೂರ್ಯದೇವರಿಂದ ನಮಗೆ ಇವತ್ತೊಂದು ಅಡ್ವಾಂಟೇಜ್ ಆಗಿದೆ. ಅದೇನಂದರೆ ಈಗ ಮೋಡಗಳು ಕಾಣ್ತಾ ಇದೆ ನನಗೆ. ಸೊ ಮೋಡಗಳಲ್ಲಿ ನಾನು ನಿಮ್ಗೊಂಥರ ಮೋಡ ತೋರಿಸ್ತೇನೆ ಇವತ್ತು, ಆಯಿತಾ? ಈ ಮೋಡ ನೆನ್ಪಿಟ್ಕೊಳ್ಳಿ. ಅಲ್ಲಿ ಕಾಣ್ತಿದೆಯಾ, ಹತ್ತಿ ಆಕಾರದಲ್ಲಿ ಒಂದು ಮೋಡ ಕಾಣ್ತಿದೆ ಅಲ್ವಾ? ಇದನ್ನು ಕ್ಯುಮ್ಯುಲೋ ಕ್ಲೌಡ್ಸ್ ಅಂತ ಕರೀತಾರೆ. ಕ್ಯುಮ್ಯುಲೋ ಕ್ಲೌಡ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಹತ್ತಿ ಆಕಾರದಲ್ಲಿ ಇರುತ್ತೆ, ಆಯಿತಾ? ಹತ್ತಿ ಆಕಾರದಲ್ಲಿ. ಬಟ್ ನೀವು ನೋಡ್ತಿರೋದು ಕ್ಯುಮ್ಯುಲೋ ಕ್ಲೌಡ್ ಅಲ್ಲ, ಅದು ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್. ನಿಂಬಸ್ ಅಂದರೆ, ಕ್ಯುಮ್ಯುಲೋ ಅಂದರೆ ಹತ್ತಿ ಆಕಾರದಲ್ಲಿ ಇರುತ್ತೆ, ನಿಂಬಸ್ ಅಂದರೆ ಮಳೆ ನೀರನ್ನ ಕೊಡುವಂಥ ಕ್ಲೌಡ್ ಆಗಿರುತ್ತೆ, ಮೋಡ ಆಗಿರುತ್ತೆ. ಅದು ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್ ಅಂತ ನನಗೆ ಹೇಗೆ ಗೊತ್ತಾಗ್ತಿದೆ ಅಂದರೆ, ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆವರೆಗೂ ಬರುವಂಥ ಒಂದು ಮೋಡ. ಅಲ್ಲಿ ಮರಗಳ ಅಡ್ಡ ಇದೆ, ನಿಮಗೆ ಕಾಣ್ತಿಲ್ಲ. ಮೇಲ್ಗಡೆಯಿಂದ ಹಿಡಿದು ಕೆಳಗಡೆವರೆಗೂ ಬರುತ್ತೆ, ಹತ್ತಿ ಆಕಾರದಲ್ಲಿರುತ್ತೆ. ಇದ್ರದ್ದು ಒಂದು ಅತಿ ಇಂಪಾರ್ಟೆಂಟ್ ಫೀಚರ್ ಏನಂದರೆ, ಈ ಗುಡುಗು ಸಿಡ್ಲಿ ಏನು ಹೊಡೆಯುತ್ತೆ ಅಲ್ವಾ, ಅದು ನಮ್ಗೆ ಹೊಡೆಯೋದು ಕ್ಯುಮ್ಯುಲೋ ನಿಂಬಸ್ ಕ್ಲೌಡಿಂದ. ಇದರಲ್ಲಿ ನೀರಿನ ಅಂಶ ಬೇರೆ ಯಾವ ಮೋಡದಲ್ಲೂ ನಿಮಗೆ ಸಿಗಲ್ಲ. ಈ ಮೋಡ ಭೂಮಿಗೆ ತುಂಬ ಹತ್ತಿರವಾಗಿರುತ್ತೆ ಆ್ಯಂಡ್ ಪ್ರತಿಯೊಂದನ್ನು ಫೋಕಸ್ ಮಾಡಿ ಹತ್ತಿ ಆಕಾರದಲ್ಲಿರುತ್ತೆ. ಇದೇ ಮೋಡ ಬೆಳ್ಳಿಗಿಡ್ಡಿದ್ರೆ ಅದನ್ನು ಕ್ಯುಮ್ಯುಲೋ ಕ್ಲೌಡ್ ಅಂತ ಕರೀತಿದ್ದೆ. ಕಪ್ಪಾಗಿದೆ, ಇದನ್ನು ಸ್ವಲ್ಪ ಹೊತ್ತಲ್ಲಿ ಮಳೆ ಹೊಡೆಯುತ್ತೆ, ನಮ್ಮೂರಲ್ಲಿ ಸ್ವಲ್ಪ ಹೊತ್ತಲ್ಲಿ ಗುಡುಗು ಮಳೆ ಬಂದೇ ಬರುತ್ತೆ. ಇದನ್ನು ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್ ಅಂತ ಕರೀತಾರೆ. ಅದ್ರ ಪಕ್ಕದಲ್ಲಿ ಮೇಲ್ಗಡೆ ನೋಡೋದಾದರೆ ಫೆದರಿ ಆಕಾರದಲ್ಲಿದ್ದಲ್ಲ, ಇದನ್ನು ಸಿರಸ್ ಕ್ಲೌಡ್ಸ್ ಅಂತ ಕರೀತಾರೆ, ಆಯಿತಾ? ಸೊ ಮೋಡಗಳಲ್ಲಿ ಕೂಡ ಟೈಪ್ಸ್ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್. ನೋಡೋಣ ಬೇರೆ ಎಲ್ಲಾದರೂ ಬೇರೆ ಥರ ಮೋಡಗಳಿದೆಯಾ ಆಕಾಶದಲ್ಲಿ ಅಂತ. ಅಲ್ಲಿ ಕಾಣ್ತಿದೆ ಅಲ್ವ ಹತ್ತಿ ಆಕಾರದಲ್ಲಿ, ಅದು ನಿಂಬಸ್ ಕ್ಲೌಡ್, ನೆನ್ಪಿಟ್ಕೊಳ್ಳಿ. ಸೊ ನಾಟ್ ನಿಂಬಸ್ ಅಲ್ಲ, ಅದು ಕ್ಯುಮ್ಯುಲೋ ಕ್ಲೌಡ್, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಅದು ಹತ್ತಿ ಆಕಾರದಲ್ಲಿದೆ. ಬಟ್ ಈ ಮೋಡ ಆಕಾಶದಿಂದ ಪ್ರಾರಂಭ ಆಗಿ ನೆಲದವರೆಗೂ ಬಂದಾಗ ಆ್ಯಂಡ್ ಇದರಲ್ಲಿ ನೀರಿನ ಅಂಶ ಇದ್ದಾಗ ಇದನ್ನು ಕ್ಯುಮ್ಯುಲೋ ನಿಂಬಸ್ ಕ್ಲೌಡ್ ಅಂತ ಕರೀತಾರೆ. ಬೇಕಿದ್ರೆ ನೋಡಿ, ಇವತ್ತು ರಾತ್ರಿ ನಮ್ಮೂರಲ್ಲಿ ಗುಡುಗು ಸಿಡ್ಲು ಹೊಡೆಯುತ್ತೆ. ಓಕೆನಾ? ಜೈ.